ಇದು ಮಾಗಡಿ ರೋಡ್ ಅಂದ್ರೆ ತಾವರೆಕೆರೆ ಹತ್ರ ಬರೋ ಒಂದು ದೇವಸ್ಥಾನ ಅಂತೆ. ಅಲ್ಲಿದ್ದಾಗ ಇಲ್ಲಿ ರೆಡಿ ಆಗ್ತೀನಿ, ಇಲ್ಲಿದ್ದಾಗ ಅಲ್ಲಿ ರೆಡಿ ಆಗ್ತೀನಿ. ಸೊ ಇವತ್ತಿನ ದಿನ ಹೇಗಿರುತ್ತೆ, ದಿನ ಅಲ್ಲ ಇವತ್ತಿನ ಸಂಜೆ ಹೇಗಿರುತ್ತೆ ಅಂತ ನೋಡಿ. ಭಾರಿ ಮಳೆ ಬರ್ತಾ ಇದೆ, ಹಾಲು ಎಲ್ಲ ಪಟಕ್ ಅನ್ನಿಸ್ಬಿಡ. ಆದ್ಮೇಲೆ ಒಂದ್ ಕಾಳು ಹಾಕ್ಬಿಡ್ತಾರಂತೆ. ಇನ್ನೆಷ್ಟು ಜನ ಇಲ್ಲಿ ಬರ್ಬೋದು, ಇನ್ನೆಷ್ಟು ಜನಕ್ಕೆ ಇಲ್ಲಿ ಒಳ್ಳೇದಾಗಿರ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ, ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿ ಆಗಿ ಹೊರಡ್ತಾ ಇದ್ದೀವಿ. ಸೊ ಯಾವ ದೇವಸ್ಥಾನ ಏನು ಎತ್ತ ಅಂತ ಗೊತ್ತಾಗ್ಬೇಕು ಅಂದ್ರೆ ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ನಾವು ರಾಘಪ್ಪನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಬಟ್ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದಲ್ಲ ಆ ದೇವಸ್ಥಾನ ಅಲ್ಲ, ಇದು ಮಾಗಡಿ ರೋಡ್ ಅಂದ್ರೆ ತಾವರೆಕೆರೆ ಹತ್ರ ಬರೋ ಒಂದು ದೇವಸ್ಥಾನ ಅಂತೆ. ಸೊ ಇವತ್ತು ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿ ಹೋಗ್ತಾ ಇದೀವಿ. ಸೊ ಯಾರ್ಯಾರು ಓಡ್ತೀವಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಗೊತ್ತಲ್ವಾ, ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ಸೊ ಏನಪ್ಪ ಇವಳು ಸಾವಿರ ತರ ವಿಡಿಯೋನ ಸ್ಟಾರ್ಟ್ ಮಾಡಿದಾಳೆ ಅಂತ ಅನ್ಕೋತಾ ಇದ್ದೀರಾ. ಆಕ್ಚುಲಿ ನಂದು ಸೀರೆ ಪಿನ್ ಆಗಿರ್ಬೋದು, ಅಂದ್ರೆ ಸೇಫ್ಟಿ ಪಿನ್ ಬರುತ್ತಲ್ಲ, ಸೇಫ್ಟಿ ಪಿನ್ನು, ನಂದು ಸ್ಟಿಕ್ಕರು, ಒಂದಷ್ಟು ಐಟಮ್ ಎಲ್ಲ ಏನ್ ಮಾಡಿದೀನಿ ನಮ್ಮ ಅಕ್ಕನ ಮನೆಯಲ್ಲೇ ಬಾ ನಿಧಾನ, ನಮ್ಮ ಅಕ್ಕ ಮನೆಯಲ್ಲೇ ಅಯ್ಯೋ ನಮ್ಮ ಅಕ್ಕನ ಮನೆಯಲ್ಲೇ ಇಟ್ಬಿಟ್ಟಿದೀನಿ. ಗೊತ್ತಲ್ವಾ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡಾಡಿ 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 ಇಲ್ಲಿಂದ ಅಲ್ಲಿ ಮಿಸ್ ಆಗುತ್ತೆ. ಅಲ್ಲಿದ್ದಾಗ ಇಲ್ಲಿ ರೆಡಿ ಆಗ್ತೀನಿ, ಇಲ್ಲಿದ್ದಾಗ ಅಲ್ಲಿ ರೆಡಿ ಆಗ್ತೀನಿ. ಸೊ ಹಿಂಗೆ ಆಗಿ ಆಗಿ ಮತ್ತೆ ಇವತ್ತು ಒಂದು ಸ್ಟಿಕ್ಕರು ಸಿಗ್ಲಿಲ್ಲ, ಒಂದು ಪಿನ್ನು ಸಿಗ್ಲಿಲ್ಲ. ಸೊ ಹಾಗಾಗಿ ನಮ್ಮ ಅಕ್ಕನ ತಗೋಬ ಅಂತ ಹೇಳಿ ಹೀಗೆ ಹೊರಡ್ತಾ ಇದ್ದೀನಿ. ಫುಲ್ ಹಾಕಿದೆ, ಒಂದು ಸ್ಟಿಕ್ಕರ್ ಒಂದು ಇಟ್ಕೊಬೇಕಷ್ಟೆ, ಮತ್ತೆ ಸ್ಯಾರಿ ಪಿನ್ ಮಾಡ್ಕೊಬೇಕು. ಸೊ ಅಲ್ಲಿ ಹೋಗೋಣ. ಆಲ್ರೆಡಿ ಸಂಜೆ ಒಂದು 5 ಗಂಟೆ ಆಗೋಗಿದೆ, ಅದು 7 ಗಂಟೆ ಕ್ಲೋಸ್ ಅಂತೆ. ಬೇಗ ಹೋಗಿ ಅಲ್ಲೊಂದು ಸ್ವಲ್ಪ ತಿದ್ದು ಬರಬೇಕು. ಸೊ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ, ದಿನ ಅಲ್ಲ ಇವತ್ತಿನ ಸಂಜೆ ಹೇಗಿರುತ್ತೆ ಅಂತ ನೋಡೋಣ. ಅಮ್ಮ ಹಾಯ್ ಸಯ್ಯ, ಹಾಯ್ ಏನು ಟ್ರಾಕ್ಟ್ರಿ. ಇವಾಗ ನೈಸ್ ರೋಡ್ ಮೇಲೆ ಹೋಗ್ತಾ ಇದೀವಿ, ಬಟ್ ಭಾರಿ ಮಳೆ ಬರ್ತಾ ಇದೆ. ಸೊ ಬಟ್ ಚೆನ್ನಾಗಿದೆ, ಒಂಥರ ವೆದರ್ ಆಗಿ ಒಂಥರ ಕೂಲ್ ಕೂಲ್ ಆಗಿ ಚೆನ್ನಾಗಿದೆ. ತಂಪಾಗಿ ರಾಯರ ದರ್ಶನ ಮಾಡೋಣ ಅಂತ ಹೊರಡ್ತಾ ಇದೀವಿ. ಆರಾಮ ಒಂದು ಸ್ಕೂಲ್ ಶರ್ಟ್ ನಟ್ಕೊಂಡಿದ್ದೀವಿ ಕದಮ್ಮ, ಸ್ಕೂಲ್ ಶರ್ಟ್ ಇದ್ದಂಗಿದೆ. ಆ್ಯಕ್ಚುಲಿ ಯಾವಾಗಲೂ ನಾನು ಹೇಳೋ ಹಾಗೆ, ನಾವು ದೇವ್ರನ್ನ ನೋಡೋದು ಅಂದ್ಕೊಳ್ಳೋದಲ್ಲ, ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾವು ಅಂದ್ಕೊಳ್ಳೋದಲ್ಲ. ದೇವರು ನಮ್ಮನ್ನು ನೋಡಬೇಕು ಅಂದಾಗ ದೇವರೇ ನಮ್ಮನ್ನು ದೇವಸ್ಥಾನಕ್ಕೆ ಕರೆಸ್ಕೋತಾರಂತೆ. ಸೊ ಹಾಗಾಗಿ ರಾಘಪ್ಪನಿಗೆ ಇವತ್ತು ನಮ್ಮನ್ನು ಪ್ರೀತಿ ಜಾಸ್ತಿ ಆಗಿ ಇವತ್ತಿನ ದಿನ ನಮ್ಮನ್ನು ನೋಡೋಕ್ಕೆ ಕರೆಸ್ಕೋತಾ ಇದ್ದಾರೆ ಅಂತ ನಾವು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇದು ಸಡನ್ ಪ್ಲ್ಯಾನ್ ಆಗಿದ್ದು. ಅಂದರೆ ಆ್ಯಕ್ಚುಲಿ ಇಲ್ಲಿ ನಮ್ಮ ಸುತ್ತಮುತ್ತ ಇರೋ ದೇವಸ್ಥಾನಗಳಿಗೆ ಆಲ್ಮೋಸ್ಟ್ ಹೋಗಿ ಬಂದಿದ್ದೀವಿ, ಬಟ್ ಇಲ್ಲಿ ತುಂಬ ದೂರ ಅಂತ ಯಾವತ್ತೂ ಹೋಗಿರಲಿಲ್ಲ. ನಮ್ಮ ಅಕ್ಕ 2 ಸಲ ಇಲ್ಲಿಗೆ ಹೋಗಿ ಬಂದಿದ್ದಾಳೆ. ಸೊ ಒಳ್ಳೇದಾಯಿತು ಅಂತ ಫೀಲ್ ಆಗಿ 3ನೇ ಸಲ ಫ್ಯಾಮಿಲಿ ಜೊತೆ ಬರ್ತೀನಿ ಅಂತ ಬೇಡ್ಕೊಂಡಿದ್ಲಂತೆ. ಸೊ ಹಾಗಾಗಿ ಸಡನ್ ಪ್ಲ್ಯಾನ್ ಆಗಿ ಇವಾಗ ಸಂಜೆ ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ದೇವ್ರಿಗೆ ಹಾಲು ಕೊಡ್ಬೇಕಂತೆ. ಸೊ ಹಾಗಾಗಿ 1 ಲೀಟರ್ ತಗೊಂಡಿದ್ದಾರೆ. ಇವನು ಕೇಳ್ತಾ ಇಲ್ಲ, ಕಚ್ಬಾರ್ದು. ಬಿಚ್ಚಟ್ರಂತ್ರೆ వినిపిస్తారే బిస్కెట్ చీక్ అక్కనంట. ಏನಮ್ಮ ಅಜ್ಜಿ ಇದೇಮಿದ್ಲಾನ ದೇವ್ರಿಗೆ ಹಾಲು ಕೊಡ್ಬೇಕು ಅಂತ ಇತ್ತಂತೆ. ಸೊ ಹಾಗಾಗಿ 1 ಲೀಟರ್ ಹಾಲು ತಗೊಂಡಿದ್ದಾರೆ. ಇವನ್ ನಂದು ಹಾಲ ಅಂತ ಎತ್ಕೊಂಡು ಕುತ್ಕೊಬಿಟ್ಟವನು. ಆಲ್ಮೋಸ್ಟ್ ಇನ್ನೇನ್ ಹತ್ರ ಬಂದ್ವಿ. ಅಲ್ಲಿಂದ ಫುಲ್ ಮೇನ್ ರೋಡ್, ಇಲ್ಲಿ ಒಂಥರ ಊರ್ ತರ ಇದೆ. ಅಲ್ಲಿಂದ ರಮ್ಯಾ ಹಾಲು ಎಲ್ಲ ಪಟಕ್ ಅನ್ನಿಸ್ಬಿಟ.
ಏನಮ್ಮ ಕಂದ, ನೀನು ಬೈಸ್ಕೊಳ್ಳೋದಲ್ದಿರ ನಾನು ಬೈಸ್ತೀಯ. ಸಾಲ ಎಲ್ಲ ಚೆಲ್ಬಿಟ್ಟಲ್ಲೇ. ಏನಮ್ಮ ನೀನು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ವೆದರ್ ಅಂತ. ನಿಜವಾಗ್ಲೂ ಇದು ಯಾವುದೇ ರೀತಿ ಬೆಂಗಳೂರು ಅಂತ ಅನ್ನಿಸ್ತಾನೆ ಇಲ್ಲ. ಆ ಥರ ಜಿಟಿ ಜಿಟಿ ಮಳೆ, ಸನ್ಸೆಟ್ ಆಗ್ತಾ ಇರೋದು, ಸೊ ಸುತ್ತಮುತ್ತ ವಾತಾವರಣ, ಆ ಕಡೆ ಈ ಕಡೆ ಹೊಲ ಇರೋದು, ಮನೆಗಳಿರೋದು, ಇವೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿಯಾಗುತ್ತೆ. ಸೊ ಏನೋ ಒಂಥರ ಎಲ್ಲೋ ಬೇರೆ ದೂರಕ್ಕೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ನಮಗೆ. ಬಟ್ ಒಂಥರ ಖುಷಿ ಆಗ್ತಿತ್ತು. ಒಂದು ಕಡೆ ರಾಘಪ್ಪನ ನೋಡೋ ಖುಷಿ, ಇನ್ನೊಂದು ಕಡೆ ಈ ಥರ ವೆದರಲ್ಲಿ ಈ ಥರ ಎಂಜಾಯ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದರ ಖುಷಿನೇ ಬೇರೆ ಅಂತ ಹೇಳ್ಬೋದು. ಅದು ನಮ್ಮವ್ರ ಜೊತೆ. ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ಇನ್ನೂ ದೇವಸ್ಥಾನದ ಕನ್ಸ್ಟ್ರಕ್ಷನ್ಸ್ ನಡೀತಾ ಇರೋದ್ರಿಂದ ಹೀಗೆ ಸಿಮೆಂಟ್ ಇದೆ ಅಷ್ಟೇ. ಇದು ದೇವಸ್ಥಾನದ ಫ್ರಂಟ್ ಸೈಡು, ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಅಂತ. ಸೊ ಇದ್ರಲ್ಲಿ ಯಾವುದೇ ರೀತಿ ನಾನ್ ಕಂಡಂಗೆ ಪೂಜಾರಿಗಳಿಲ್ಲ. ಸೊ ಅವರೇ ಬಂದು ಅಂದ್ರೆ ಪೂಜೆ ಮಾಡಿ ಹೊಟ್ಟೋಗಿರ್ತಾರೆ. ಬೇರೆದ್ರಲ್ಲೆಲ್ಲ ನಮ್ಗೆ ಮಂತ್ರಾಕ್ಷತೆ ಕೊಟ್ಟು ಹಾರ ಹೂವು ಎಲ್ಲ ಕೊಡ್ತಾರಲ್ಲ, ಆ ತರ ಎಲ್ಲ ಏನ್ ಕಾಣಿಸ್ಲಿಲ್ಲ ನನ್ಗೆ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿಂದ ಅಷ್ಟೊಂದು ಏನು ಇದಿಲ್ಲ. ಇಲ್ಲೊಂದು ದೊಡ್ಡ ಫೋಟೋ ಇದೆ ರಾಯರ್ದು. ನನಗ್ ಗೊತ್ತಿದ್ದಂಗೆ ರಾಯರ್ಗೆ ಅಗರಬತ್ತಿ ಮತ್ತೆ ಇದು ದೀಪ ಅಂಟಿಸ್ಬಾರ್ದು ಅಂತಾರೆ. ಬೈಶ್ವತ ನಮ್ಮ ಯಜಮಾನ್ರಿಗೆ ಅದೇ ಅಂತಿದ್ದೆ, ಆರತಿ ಮಾಡಂಗಿಲ್ಲ ಅಂತ. ಬಟ್ ಇವಾಗ ಹತ್ರದಿಂದ ನೋಡಿದ್ದಕ್ಕೆ ಗೊತ್ತಾಯ್ತು ಅದು ಬೆಲ್ಲದ ಆರತಿ ಅಂತ. ಸೊ ಇಲ್ಲಿ ಆರತಿ ಮಾಡಿ ಎಲ್ಲ ಅದಕ್ಕೆ ಹಾಕ್ತಾರೆ. ಸೊ ಅದೆಲ್ಲ ಈ ಫ್ಯಾನ್ ಇಂದ ಮೇಲ್ಗಡೆಗೆ ಹೋಗಿ ಯಾವ್ದೇ ರೀತಿ ಹೊಗೆ ಘಾಟು ಇಲ್ದೇ ಇರೋ ತರ ನೋಡ್ಕೊಳ್ಳುತ್ತೆ. ಸೊ ನಂಗೆ ಇನ್ನೊಂದು ಹೊಸದ್ ಅನ್ಸಿದ್ದು ಈ ಕಡ್ಲೆಕಾಳು. ಈ ಕಡ್ಲೆಕಾಳು ಏನಪ್ಪಾ ಅಂದ್ರೆ ಇವಾಗ ಇಷ್ಟು ರೌಂಡ್ ಅಷ್ಟು ರೌಂಡ್ ಅಂತ ಮಾಡ್ತಾರಲ್ಲ, ಸುತ್ತಾರಲ್ಲ, ಸೊ ಅವ್ರಿಗೆ ನೆನ್ಪಿರ್ಲಿ ಅಂತ. ಅಂದ್ರೆ ಇವಾಗ ನಾವು 3 ರೌಂಡು 5 ರೌಂಡು ಅಂದ್ರೆ ಅವ್ರಿಗೆ ನೆನಪಿರುತ್ತೆ. ಬಟ್ 18-30 ರೌಂಡ್ ಅಂದ್ರೆ ನೆನಪಿರಲ್ವಲ್ಲ. ಸೊ ಹಾಗಾಗಿ ಇಲ್ಲಿ ಎಣಿಸ್ಕೊಂಡು ಕಡ್ಲೆಕಾಳನ್ನ ಎತ್ಕೊಂಡು 1 ರೌಂಡ್ ಆದ್ಮೇಲೆ 1 ಕಾಳು ಹಾಕ್ಬಿಡ್ತಾರಂತೆ. ಸೊ ಇದೊಂದು ಸ್ಪೆಷಾಲಿಟಿ ಅನ್ನಿಸ್ತು. ನೋಡಿ ಬಂದವರೆಲ್ಲ ಒಂದೊಂದು ಕಾಳು ಹಾಕಿ ಹೋಗ್ತಾ ಇದ್ದಾರೆ. ಆಮೇಲೆ ನಮ್ಗೆ ಜಾಸ್ತಿ ಇದು ಅನ್ಸಿದ್ದು ಕಾಯಿಗಳು, ಎಷ್ಟು ಕಾಯಿ ಕಟ್ಟಿದ್ದಾರೆ ಅಂತ. ಸೊ ಮೇನ್ ಇದು ರಾಘಪ್ಪನ ವಿಗ್ರಹ. ಅದಾದ್ಮೇಲೆ ಆ ಕಡೆ ನರಸಿಂಹಸ್ವಾಮಿ ಇದೆ, ಈ ಕಡೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂದ್ರೆ ವಿಗ್ರಹ ಇದೆ. ಸೊ ಇದು 3 ಒಂದೇ ಕಡೆ ಇದೆ. ಸೊ ನಾವು ತುಳಸಿ ಎಲ್ಲ ತಂದು ಇಲ್ಲಿ ಇಟ್ಟಿದ್ವಿ. ಕಾಯಿನೂ ಅಷ್ಟೇ. ಇಲ್ಲಿ ಕಾಯಿ ಕಟ್ಟೋದು ತುಂಬಾ ಅಂದ್ರೆ ವಾಡಿಕೆ ಅಂತಾರೆ. ಕಾಯಿ ಕಟ್ತೀವಿ ಅಂದ್ರೆ ಬೇಡ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಒಂದು ವಾಡಿಕೆ ಇದೆ. ಸೊ ಹಾಗಾಗಿ ಎಷ್ಟು ಕಾಯಿಗಳಂದ್ರೆ ನಮ್ಮ ಮನೆಯವರೆಲ್ಲ ಇಲ್ಲಿ ನಿಂತಿದ್ದಾರೆ. ಏನ್ ಹಂಗ್ ನಿಂತಿದ್ಯಾ? ಬಾ. ಸೊ ಕಾಯಿಗಳು ನೋಡಿ ಎಷ್ಟು ರಾಶಿ ರಾಶಿ ಅಂದ್ರೆ ಇದು ಕಾಯಿ ಕಟ್ಟೋ ಮೊದಲನೇ ಮಾಡಿರಂತೆ. ಇನ್ನು ಮೇಲೆ ಎಷ್ಟು ಫ್ಲೋರ್ ಇದೆಯೋ ಗೊತ್ತಿಲ್ಲ, ಒಂದ್ಸಲಿ ನೋಡ್ಕೊಂಡ್ ಬರ್ತೀವಿ. ಸೊ ನೋಡ್ತಾ ಇದೀರಲ್ಲ ಎಷ್ಟು ಕಾಯಿಗಳು ಕಟ್ಟಿದ್ದಾರೆ ಅಂತ. ನಮ್ಮ ಯಜಮಾನ್ರು ಹೇಳ್ತಾ ಇದಾರೆ ಇಲ್ಲಿ ಇಷ್ಟು ಕಾಯಿಗಳು ಕಟ್ಟಿದ್ದಾರೆ ಅಂದ್ರೆ
ಇನ್ನೆಷ್ಟು ಜನ ಇಲ್ಲಿ ಬರ್ಬೋದು, ಇನ್ನೆಷ್ಟು ಜನಕ್ಕೆ ಇಲ್ಲಿ ಒಳ್ಳೇದಾಗಿರ್ಬೋದು, ಇನ್ನೆಷ್ಟು ಜನ ಇದನ್ನ ನಂಬಿರ್ಬೋದು ಅಂತ. ಸೊ ಇವಾಗ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹೋಗ್ ಬರೋಣ. ಅಲ್ಲಿ ಬಿಡ್ತಾರಲ್ಲೋ, ಕಾಯಿ ಕಡ್ದಿರೋದು ಹೆಂಗಾಗೋಯ್ತು, ಅಲ್ಲಿ ದೇವಸ್ಥಾನ ಐತೆ ನೋಡು. ಹೋಗ್ಬೋದಾ ಅಂತ ಕೇಳಿದ್ದಕ್ಕೆ ಎಂತಕ್ಕೆ ಅಂತ ಕ್ವಶನ್ ಮಾಡಿದ್ರು. ಬಟ್ ಹೋಗಿ ಒಂದ್ಸಲಿ ನೋಡ್ಕೊಂಡ್ ಬರೋಣ. ಬಾ ಸ್ವಾಮಿ, ಇದೆಲ್ಲ ಫ್ಲೋರ್ ಹಂಗೆ ಇದೆ. ಬಾ, ನಾಯಿ ಇದೆ. ನಾಯಿ ಇದೆ ಕಣ. ಸೊ ನೋಡ್ತಾ ಇದೀರಲ್ಲ, ಪ್ರತಿಯೊಬ್ರು ತಮ್ಮ ಹೆಸರು ಜೊತೆಗೆ ಡೇಟು ಹಾಕಿ ಎಷ್ಟನೇ ಕಾಯಿ ಏನು ಅಂತ ಕೂಡ ಹಾಕಿದ್ದಾರೆ. ರಾಗಪ್ಪ ನಮಗೂ ಕೂಡ ಒಳ್ಳೇದ್ ಮಾಡಿ ನಮ್ಮ ಆಸೆಗಳನ್ನೆಲ್ಲ ಈಡೇರಿಸಿದ್ರೆ ನೆಕ್ಸ್ಟ್ ಟೈಮ್ ಬಂದಾಗ ನಾವು ಕೂಡ ಖಂಡಿತ ಒಂದು ಕಾಯಿನ ಕಟ್ಟಿ ದೇವ್ರಿಗೆ ಹರಕೆ ಸಲ್ಸೋಣ. ಇಲ್ಲೆಲ್ಲ ದೀಪ ಅಂಟಿಸಿ ರೆಡಿ ಮಾಡ್ಕೊತಾ ಇದಾರೆ. ಇದೊಂದು ಚಂದ. ಬೇರೆ ಕಡೆ ಅಂದ್ರೆ ಬಟ್ಟೆಗಳೆಲ್ಲ ಏನು ಇಟ್ಟಿರಲ್ಲ, ಇಲ್ಲಿ ದೀಪ ಅಂಟಿಸಕ್ಕೆ ಜಾಗ ಕೊಟ್ಟು ಅದ್ರ ಜೊತೆಗೆ ಒಂದು ಬಟ್ಟೆ ಕೂಡ ಕೊಟ್ಟಿದ್ದಾರೆ ಕೈ ಒರೆಸ್ಕೊಳ್ಳೋದಕ್ಕೆ. ಅಂದ್ರೆ ನೋಡಕ್ಕೆ ಒಂಥರ ಹಳೇ ಇದ್ರ ತರ ಕಾಣಿಸುತ್ತಲ್ಲ. ಅಲ್ಲಿ ಒಳಗಡೆ ಏನೋ ಕಟ್ತವ್ರು ನೋಡ್, ಅಲ್ಲಿ ಕಾಯಿ ಕಟ್ತವ್ರು. ಇಂಥ ಕಡೆ ಖಾಲಿ ಬಿಟ್ಟವ್ರೆ ಅಂತ ಇಲ್ಲ, ಎಲ್ಲಾ ಕಡೆನೂ ತುಂಬಿಸ್ಬಿಟ್ಟವ್ರಲ್ಲ ಕಾಯಿ. ಒಂದ ಎರಡ ಮೂರ ಕೌಂಟ್ ಪ್ಲೇಸ್ ಎಲ್ಲಾ ಕಡೆ ಪ್ರತಿ ಒಂದು ಕಡೆನೂ. ಇದಾಕೆ ಸ್ವಾಮಿಗೆ ಅಪಾನೆ ಓಕೆ. ಇವಾಗ ಇಲ್ಲಿ ಪೂಜೆ ಮಾಡಿದ್ದು ನೋಡಿದ್ದು ದೇವ್ರನ್ನ ಬೇಡ್ಕೊಂಡಿದ್ದೆಲ್ಲ ಆಯ್ತು. ಇವಾಗ ಏನೇನೋ ಪ್ರಸಾದ ಕೊಡ್ತಾರಂತೆ ಪಕ್ಕದಲ್ಲಿ, ಅಲ್ಲಿ ಹೋಗ್ತಾ ಇದೀವಿ. ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬಾ ಹುಷಾರಾಗಿ ಓಡಾಡ್ಬೇಕು. ಯಾಕೆಂದ್ರೆ ಇಲ್ಲಿ ಮೇಲೆಲ್ಲ ಅಲ್ಲಿ ಸ್ವಲ್ಪ ಹೈಟ್ ಇರೋರ್ಗೆ ಇದು ಕೋಲೆಲ್ಲ ತಾಕುತ್ತೆ. ಸೊ ಹಾಗಾಗಿ ಏನಿದು ಅಡ್ಗೆ ಮಾಡೋದ? ನೋಡಿ ಪ್ರಸಾದ ಅನ್ನ ಮತ್ತೆ ಸಾಂಬಾರು ಇಲ್ಲ ರಸಮ ಅನ್ಸುತ್ತೆ. ಸೊ ನಾಚಿಕೆ ಹಂಗೆ. ಸೊ ತಟ್ಟೆ ತಗೊಂಡು ನಾವ್ ಅಲ್ಲಿ ತೋರ್ಸ್ಕೊಳೆ, ಅಲ್ಲಿ ವಾಶ್ ಮಾಡ್ಕೊಂಡು ಇಲ್ಲಿ ಹಾಕ್ಸ್ಕೊಬೇಕಂತೆ. ಸೊ ಇವನು ಊಟ ಮಾಡಕ್ ಬಿಡಲ್ಲ. ಸೊ ಹಾಗಾಗಿ ಅವ್ರು ಫಸ್ಟ್ ತಿನ್ಕೊಂಡು ಪಾಪನ ಎತ್ಕೊಳ್ಳಿ, ಆಮೇಲೆ ನಾವು ಊಟ ಅಂದ್ರೆ ಪ್ರಸಾದ ತಿನ್ಕೋತೀವಿ. ಇರೋ ಅವ್ನು ಕೊಟ್ಬಿಟ್ಟು ಬರೋಣ. ಅಂದ್ರೆ ಇಲ್ಲಿ ಪ್ರಸಾದ ಅಂದ್ರೆ ಜೊಟ್ಟೆಲಿ ಒಂದ್ ಸ್ವಲ್ಪ ಕೊಡಲ್ಲ, ಈ ತರ ಪೂರ್ತಿ ತಟ್ಟೆಲಿ ನಮ್ಗೆ ಎಷ್ಟು ಹೊಟ್ಟೆ ತುಂಬುತ್ತೋ ಅಷ್ಟು ಕೂಡ ನಾವಿಲ್ಲಿ ಸಂತೃಪ್ತವಾಗಿ ಊಟ ಮಾಡ್ಕೊಂಡು ಹೋಗ್ಬೋದು. ವಿಡಿಯೋ ಮಾಡ್ಬೋದಾ? ಕೇಳ್ಬೋದು. ಮಜ್ಜಿಗೆ, ರಸಮ್ಮು, ಸಾಂಬಾರು, ಅನ್ನ. ಸಾಂಬಾರ್ ಬೇಕಾ ರಸಂ ಬೇಕಾ ಕೇಳು. ತರಕಾರಿ ಸಮೇತ ವರ ಕೊಡ್ತು. ಓಕೆ, ಇಲ್ಲಿ ನಾವೇ ಊಟ ಮಾಡಿ ನಾವೇ ತಟ್ಟೆನ ವಾಶ್ ಮಾಡಿ ಇಟ್ಬಿಟ್ಟು ಹೋಗ್ಬೇಕು. ಸೊ ಸೋಪು ಮತ್ತೆ ನಾರೆಲ್ಲ ಇಲ್ಲೇ ಇರುತ್ತೆ. ನಂದು ಮತ್ತೆ ನಮ್ಮ ಯಜಮಾನ್ರದ್ದು ವಾಶ್ ಮಾಡ್ತಾ ಇದೆ. రెండు ಒಟ್ಟಿಗೆ ಸೊ ಟೈಮು 7:10 ಇವಾಗ ಬೇಗ ಮನೆಗೆ ಹೋಗ್ಬೇಕು. ಹೋಗೋಣ ಬಾರೆ. ನಾಯಿಗಳೆಲ್ಲ ಬಿಟ್ಟಿದಾರಲ್ಲಪ್ಪ ಒಳಗಡೆ, ಸಾಕಿರೋದು ಅನ್ಸುತ್ತೆ. ಬಟ್ ಏನ್ ಗೊತ್ತಾ, ಇವಾಗ ಇದೆಲ್ಲ ಕೆಲ್ಸ ನಡೀತಾ ಇರೋದ್ರಿಂದ ಸ್ವಲ್ಪ ಹಳೇದು ಅನ್ನಿಸ್ತಾ ಇದೆ. ಬಟ್ ನಾನು ಹಿಂದೆನೂ ನೋಡ್ಲಿಲ್ಲ ಇದನ್ನ. ಈ ಸಲ ನಮ್ಮ ಅಕ್ಕ ಕರ್ಕೊಂಡ್ ಬಂದಿದ್ದು.
ಫ್ರೆಂಡ್ ಜೊತೆ ಅವಳು 2 ಸಲ ಬಂದಿದ್ಲಂತೆ. ಸೊ ಇವಾಗ ನಾ ಫ್ಯಾಮಿಲಿ ಜೊತೆ ಬರಕ್ ಟೈಮ್ ಆಯ್ತು. ಸೊ ಹಾಗಾಗಿ ಕರ್ಕೊಂಡ್ ಬಂದಿದ್ದಾಳೆ. ಬಟ್ ಒಂಥರ ಹಳೇ ತರ ಕಾಣಿಸ್ತಾ ಇದೆ. ನೋಡೋಣ ಫುಲ್ ಕೆಲ್ಸ ಎಲ್ಲ ಮುಗಿದ್ಮೇಲೆ ಹೇಗಿರುತ್ತೆ ಅಂತ. ಯಾಕೆಂದ್ರೆ ಜನ ಜಾಸ್ತಿ ಆಗ್ತಿದ್ದಂಗೆ, ಅಂದ್ರೆ ಇದು ಚಿಕ್ಕ ಗುಡಿ ಆಗಿತ್ತು ಅನ್ಸುತ್ತೆ ನನ್ನ ಪ್ರಕಾರ. ಸೊ ಕೆಲ್ಸ ಮುಗಿದ್ಮೇಲೆ ಇನ್ನು ಚೆನ್ನಾಗಿ ಕಾಣಿಸ್ಬೋದು, ಇನ್ನು ದೊಡ್ಡದಾಗಿ ಮಾಡ್ಬೋದು. ತುಂಬಾನೇ ಆ ಕಡೆಯಿಂದ ಹಿಡಿದು ಈ ಕಡೆ ಫುಲ್ ವರ್ಗು ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿ ದೀಪ ಎಲ್ಲ ಮಾಡಾದ್ಮೇಲೆ ಇದ್ರೊಳಗಡೆ ಹಾಕ್ತಾ ಇದಾರೆ. ಸೊ ಅದನ್ನ ಈ ಫ್ಯಾನ್ ಎಳ್ಕೊಳ್ತಾ ಇದ್ದಾರೆ. ಯಾಕೆ ಬರಲ್ವಾ? ಬನ್ನಿ ಹೋಗೋಣ. ಬಾ ಬಾ ಪಾಪು, ಬರತ್ತಾ? ಸೊ ಇಲ್ಲಿ ಒಂದು ತುಳಸಿದು ನಂಗೊಂದು ಆಸೆ ಇದೆ, ಈ ತರ ಪಾರ್ಟ್ ಬರುತ್ತಲ್ಲ ಅದನ್ನ ತುಳಸಿಗೆ ಇಡ್ಬೇಕು ಅಂತ. ಸೊ ನೋಡೋಣ ಆದಷ್ಟು ಬೇಗ ರಾಯರು ನನ್ನ ಆಸೆಗಳೆಲ್ಲ ಈಡೇರಿಸಿದ್ರೆ ಮಾಡೋಣ. ಹೆಂಗಮ್ಮ ಅಮ್ಮಕ್ಕೆ ಆಶೀರ್ವಾದನ ಸಸಿರಿ ಕಪಡಪ್ಪ ಅಪ್ಪ. ಅನ್ನಕ್ಕಿ ಅಪ್ಪ ಅನ್ನಕ್ಕಿ ನೀಕಾ ಪಾಪುಂಗಂತೆ. ಮಮ್ಮಿ ಬಾಯ್. ಮುತ್ತ ಕಟ್ಟಿಡಿ ಪೆಟ್ಕೋ. ಇದೊಂದು ಒಳ್ಳೆ ಬೆಸ್ಟ್. ಇವಾಗ ಎಲ್ಲ ನಿಂತ್ಕೊಂಡ್ ತಿಂತಾ ಇದಾರೆ, ಬಟ್ ಹಿಂದೆ ಎಲ್ಲ ಜಾಗ ಇತ್ತು ಅನ್ಸುತ್ತೆ. ಬಟ್ ಇವಾಗ ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಜಾಗ ಇಲ್ದಿರ ಎಲ್ಲ ನಿಂತ್ಕೊಂಡ್ ತಿಂತಾ ಇದಾರೆ. ಆ ಕಡೆ ಅಡಿಕೆ ತೋಟ ಎಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇಲ್ಲೆಲ್ಲ ಸೈಡಲ್ಲಿ ಅಂಗಡಿಗಳು ಕೂಡ ಇದೆ, ವಿಷಯ ಎಲ್ಲ ಕಡೆ ಇದ್ದಂಗೆ. ಬೇರೆ ತರ ಜಾಸ್ತಿ ಅಂಗಡಿಗಳಿಲ್ಲ, ಯಾಕಂದ್ರೆ ನಾವು ವೀಕ್ ಡೇಸ್ ಅಲ್ಲಿ ಬಂದಿರೋದ್ರಿಂದ ಅಷ್ಟೊಂದು ಜನ ಇಲ್ಲ. ಮತ್ತೆ ಗುರುವಾರ ಬಂದ್ರು ಕೂಡ ತುಂಬಾ ಜನ ರಶ್ ಅನ್ಸುತ್ತೆ. ನಾವು ಇವತ್ತು ಶನಿವಾರ ಬಂದಿದೀವಿ. ಸೊ ಹಾಗಾಗಿ ಅಲ್ಲೆಲ್ಲ ದೇವಸ್ಥಾನ ದೇವ್ರ ಫೋಟೋಸ್ ಎಲ್ಲ, ರಾಗಪ್ಪನ ಫೋಟೋಸ್ ಎಲ್ಲ ಇದೆ. ಸೊ ಅಲ್ಲಿ ಮಾಮೂಲಿ ಚೌಚೌಂಡಿ ಇದು ಫೈನಲ್ ನೋಡಿ ದೇವಸ್ಥಾನ ಈ ತರ ಆಗ್ತಾ ಇದೆ. ಪಾಪು ಇಲ್ಲಿ ಅಮ್ಮನ್ ನೋಡು ಬಂಗಾರಿ. ಹಾಯ್ ಎಲೆ ಮಗು. ಫುಲ್ ಟ್ರಾಫಿಕ್. ಎಲ್ಲ ಮುಗಿಸ್ಕೊಂಡು ಸೀದಾ ಹೋಗ್ತಾ ಇದೀವಿ. ಬಟ್ ತುಂಬಾನೇ ಟ್ರಾಫಿಕ್ ಇದೆ, ಯಾಕೆಂದ್ರೆ ವೀಕೆಂಡ್ ಅಲ್ಲ. ಸೊ ಶನಿವಾರ ಆಗಿರೋದ್ರಿಂದ ಊರ್ಗಳಿಗೆ ಹೋಗೋರು ಅವ್ರು ಇವರು ಜಾಸ್ತಿ. ಸೊ ಹಾಗಾಗಿ ನಾವು ಈ ಕಡೆ ಮಾಗಡಿ ರೋಡ್ ಮೇಲಿಂದ ಬಂದಿಲ್ಲ, ನೈಸ್ ರೋಡ್ ಇಂದ ಬಂದ್ಬಿಟ್ವಿ. $130 ಎಂತ 103 ರೂಪಾಯಿನ ತಗೊಂಡ್ರು ಚಾರ್ಜ್ ನೈಸ್ ರೋಡ್ ಅಲ್ಲಿ. ಏನಿಲ್ಲ ಅಮ್ಮ ಇಲ್ಲೇ ಓ ಅಮ್ಮ ಅನ್ನು ಅಂದ್ರೆ ಜುಜಾ ಅಂತ ನೋಡ್. ನನ್ ಮಗನ್ಗೆ ಎಷ್ಟು ಕೊಬ್ಬಿರ್ಬೇಕು. ಏನೇ ಏನ್ರಿ ಜೇಜಿಬಿನ ಅಂತ ಜೇಜಿಬಿ ಫ್ರೂಟ್ ಕೊಡ್ತೀನಿ. ಇಲ್ಲಿ ಅಲ್ಲಿ ನಮ್ಮೂರ್ಗಳಿಗೆಲ್ಲ ಹೋಲ್ಸ್ಕೊಂಡ್ರೆ ಇಲ್ಲಿ ನೇರಳೆಯನ್ನು ಸ್ವಲ್ಪ ಕಮ್ಮಿಗೆ ಸಿಕ್ತಿತ್ತು. ಸೊ ಹಾಗಾಗಿ ನಿಲ್ಲಿಸ್ಬಿಟ್ಟು 1 kg ತಗೊಂಡು ಬಂದ್ವಿ. ಚೆನ್ನಾಗಿದೆ. ದೇವಸ್ಥಾನದಿಂದ ಬಂದು ಊಟ ಮಾಡಿ ಡ್ರೆಸ್ ಮಾಡಿ ಇವಾಗ ಮಲ್ಗಕ್ಕೆ ರೆಡಿ ಆಗ್ತಾ ಇದೀವಿ. ಸೊ ನಾವು ಹೋಗಿದ್ದೆ ಸಂಜೆ ಲೇಟಾಗಿ ಹೋಗಿತ್ತು, ಹಾಗಾಗಿ ಬರೋದು ಕೂಡ ಲೇಟ್ ಆಯಿತು. ಬಂದು ಇನ್ನೇನು ಮಲ್ಕೊಬೇಕು. ವಿಡಿಯೋ ಎಂಡ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಸೊ ಡ್ರೆಸ್ ಚೇಂಜ್ ಎಲ್ಲ ಮಾಡಿ ಇನ್ನೇನು ಮಲ್ಕೊಬೇಕು. ಪಾಪನ ಕೂಡ ಮಲಗಿಸ್ತಾ ಇದ್ದೀನಿ. ಸೊ ಇವತ್ತಿನ ಸಂಜೆ ದಿನ ಅಲ್ಲ, ಇವತ್ತಿನ ಸಂಜೆ ಹೀಗಿತ್ತು. ಐ ಹೋಪ್ ನೀವೆಲ್ಲರೂ ಈ ವಿಡಿಯೋನ ಎಂಜಾಯ್ ಮಾಡಿದ್ದೀರಾ. ರಾಯರ ದರ್ಶನ ಕೂಡ ಎಷ್ಟು ಚೆನ್ನಾಗಾಗುತ್ತೋ ಅಷ್ಟು ಚೆನ್ನಾಗಿ ನಾನು ಮಾಡ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇಷ್ಟು ದೇವಸ್ಥಾನಗಳು ಇಷ್ಟು ದಿನ ಹೋಗಿರೋ ದೇವ್ರುಗಳಲ್ಲಿ ಇಷ್ಟೊತ್ತು ನಿಂತ್ಕೊಂಡು ಇಷ್ಟು ಫ್ರೀಯಾಗಿ
ನಿಂತ್ಕೊಂಡು ನಾವು ನೋಡ್ಕೊ ಬಂದಿದ್ದು ಇದೇ ದೇವಸ್ಥಾನ ಅನಿಸುತ್ತೆ. ಆ್ಯಕ್ಚುಲಿ ನಾವು ಹೋಗಿದ್ದ ಟೈಮ್ ಹಂಗಿತ್ತು ಅನಿಸುತ್ತೆ, ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ದಿದ್ದು, ಜೊತೆಗೆ ಮಳೆ ಬೇರೆ ಇತ್ತಲ್ಲ, ಸೊ ಹಾಗಾಗಿ ಜನ ಕಮ್ಮಿ ಇದ್ದರು ಅನಿಸುತ್ತೆ. ಬಟ್ ಇಷ್ಟು ಹತ್ರದಿಂದ ರಾಯರನ್ನ ನೋಡಿ ಅಷ್ಟೊತ್ತು ರಾಯರನ್ನ ಕಣ್ಣು ತುಂಬಿಕೊಂಡು ನಿಜ ನಂಗಂತೂ ತುಂಬ ಖುಷಿ ಆಯಿತು. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಎಂಜಾಯ್ ಮಾಡಿದ್ದೀರಾ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಎಲ್ಲರಿಗೂ ಗುಡ್ ನೈಟ್ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ಇನ್ನೂ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.